ನನಗೆ ಮಹಾರಾಜನ ಮೇಲೆ ನಿಂತ್ಕೊಳ್ಳೇಬೇಕು. ನೀನು ಕುರುಬರ ಜಾತಿನಲ್ಲಿ ಹುಟ್ಟಿದ್ಯಾ, ಸಾಮಾನ್ಯ ಕುಟುಂಬದಿಂದ ಬಂದಿದ್ಯಾ, ನೀನು ನಿಲ್ಲೇಬೇಕು ಅಂತ ಹೇಳಿ ನನಗೆ ಹೇಳಿದ್ರು. ಹಾಗಾಗಿ ನಾನು ಹ್ಞೂ ಅಂತ ಅಂದಿದ್ದೆ. ಆಮೇಲೆ ನಿಂತ್ಕೊಳ್ಳಲಿಲ್ಲ. ಶಾಂತಮೂರ್ತಿ ನಿಂತ್ಕೊಂಡಿದ್ರು ಲೋಕಸಭೆಗೆ ಸೋತರು ಅಂತ ಇಟ್ಕೊಳ್ಳೋಣ. ನಾನು ಸೋಲ್ತಿದ್ದೆ. ಆಗ ಇನ್ನೊಂದು ಪ್ರಕರಣ ಏನಪ್ಪ ಅಂತಂದ್ರೆ 94-95ರಲ್ಲಿ ನಾನು ಹಣಕಾಸು ಮಂತ್ರಿ ಆದೆ. ಆಗ ಲಂಕೇಶ್ ಪತ್ರಿಕೆಯಲ್ಲಿ ಸಿದ್ದರಾಮಯ್ಯನಿಗೆ 100 ಕುರಿ ಲೆಕ್ಕ ಹಾಕಕ್ ಬರಲ್ಲ, ಇವರು ಈ ರಾಜ್ಯದ ಹಣಕಾಸಿನ ಲೆಕ್ಕ ಹೆಂಗ ಹಾಕ್ತಾರೆ ಅಂತ ಹೇಳಿ ಬರೆದ್ಬಿಟ್ಟೆ. ನಾನು ಹಣಕಾಸು ಮಂತ್ರಿ ಆಗಬೇಕು ಅಂತ ಅನ್ಕೊಂಡಿರ್ಲಿಲ್ಲ. ದೇವೇಗೌಡರು ನನಗೆ ಒತ್ತಾಯ ಮಾಡಿ ಹಣಕಾಸು ಮಂತ್ರಿ ಮಾಡಿದ್ರು. ಸೊ ಇದನ್ನೇ ಚಾಲೆಂಜ್ ಆಗಿ ತಗೊಂಡೆ ನಾನು. ಈ ಲಂಕೇಶ್ ಪತ್ರಿಕೆಯಲ್ಲಿ 100 ಕುರಿ ಲೆಕ್ಕ ಬರಲ್ಲ, ಬಹುಶಃ 100 ಕುರಿ ಲೆಕ್ಕ ಬರಲ್ಲ ಅಂತ ನಾನು ಕುರುಬರವನು ಅಂತ ಕಾರಣಕ್ಕೋಸ್ಕರ ಬರೆದಿರ್ಬೇಕು ಅಂತ ಅನ್ಕೊಂಡಿದ್ದೀನಿ ನಾನು. 100 ಕುರಿ ಲೆಕ್ಕ ಹಾಕಕ್ ಬರಲ್ಲ, ಈ ರಾಜ್ಯದ ಲೆಕ್ಕ ಹೆಂಗಪ್ಪ ಹಾಕ್ತಾರೆ ಇವರು ಅಂತ ಬರೆದ್ಬಿಟ್ರು. ನಾನು ಅದನ್ನ ಸವಾಲಾಗಿ ಸ್ವೀಕಾರ ಮಾಡಿ ಆಮೇಲೆ ಮೊದಲನೇ ಬಜೆಟ್ ಅನ್ನ ಮಂಡಿಸಿದೆ. ಬಹಳ ಕಷ್ಟಪಟ್ಟು ಎಲ್ಲ ಅರ್ಥಶಾಸ್ತ್ರಜ್ಞರ ಜೊತೆ ಚರ್ಚೆ ಮಾಡಿ ಮೊದಲನೇ ಬಜೆಟ್ ಮಂಡಿಸಿದೆ. ಆಮೇಲೆ ನಾನು ಹೋಗ್ಲಿ ಒಂದು ಬರೆದರು ಲಂಕೇಶ್ ಅವರು. ಸೊ ಇದು ಅಂದ್ರೆ ಅವರು ಯಾರನ್ನು ಸಹಿಸ್ಕೊತಾ ಇರಲಿಲ್ಲ ಅಂತಕ್ಕಂಥ ಸತ್ಯವನ್ನ ಎತ್ತಿಡಿತಕ್ಕಂಥ ಪ್ರಯತ್ನವನ್ನ ಮಾಡ್ತಾ ಇದ್ರು. ಅವ್ರಿಗೆ ಏನು ಅನ್ಸುತ್ತೆ ಅದನ್ನು ಬರೀತಕ್ಕಂಥ ಪ್ರಯತ್ನವನ್ನ ಮಾಡ್ತಾ ಇದ್ರು. ಸೊ ಹಾಗಾಗಿ ನನಗೆ 2 ಸಾರಿ ನನ್ನ ಬಗ್ಗೆ ಟೀಕೆ ಮಾಡಿ ಬರೆದಿರ್ತಕ್ಕಂಥದ್ದು ಇದೆ, ಹೊಗಳಿ ಬರೆದಿರ್ತಕ್ಕಂಥದ್ದು ಕೂಡ ಇದೆ. ಆಮೇಲೆ ಈಗ ನಾನು ನೋಡಿ, ಅವರು ಲಂಕೇಶ್ ಪತ್ರಿಕೆಯಲ್ಲಿ ಬರೀದೇ ಹೋಗಿದ್ರೆ, ಅಲ್ಲಿಗೆ ತೆಗಳದೇ ಹೋಗಿದ್ರೆ ನಾನು 17ನೇ ಬಜೆಟ್ ಮಂಡಿಸ್ತಾನೆ ಇರಲಿಲ್ಲ. ಈಗ 17ನೇ ಬಜೆಟ್ ಮಂಡಿಸಿದ್ದೀನಿ. ಅಂದ್ರೆ ಲಂಕೇಶ್ ಅವರು ಯಾವುದನ್ನು ಮನಸ್ಸಿನಲ್ಲಿ ಇಟ್ಟುಕೊಳ್ಳದೇನೆ ಆಮೇಲೆ ಅಷ್ಟೇ ಪ್ರೀತಿ ಮಾಡ್ತಾ ಇದ್ರು ನನಗೆ, ಅಷ್ಟೇ ಪ್ರೀತಿ ಮಾಡೋರು. ಯಾವಾಗ ಸಿಕ್ಕಿದ್ರು ಕೂಡ ಪ್ರೀತಿಯಿಂದ ಮಾತಾಡ್ಸೋರು, ಪ್ರೀತಿ ವ್ಯಕ್ತ ಮಾಡ್ತಕ್ಕಂಥ ಕೆಲಸವನ್ನು ಮಾಡೋರು. ಸೊ ಅವರು ಅವರ ಸುಮಾರು 20 ವರ್ಷ ಸಂಪಾದಕೀಯ ಬರೆದರು. ಆ ಸಂಪಾದಕೀಯನೇ ಇವತ್ತು ಟೀಕೆ ಟಿಪ್ಪಣಿಗಳಂತ ನಟರಾಜ್ ಉಳಿಯಾರ್ ಅವರು ಅದನ್ನು ಸಂಪಾದನೆ ಮಾಡಿದ್ದಾರೆ. ಈ ರೀತಿಯಾಗಿ ಬಟ್ ಒಂದು ಏನಪ್ಪಾ ಅಂತಂದ್ರೆ, ಇವ್ರು ಹೇಳಿದ್ರಲ್ಲ, ನಟರಾಜ್ ಉಳಿಯಾರ್ ಹೇಳಿದ್ರಲ್ಲ, ಕಾಂಗ್ರೆಸ್ ಅನ್ನ ಟೀಕೆ ಮಾಡ್ತಿದ್ರು, ಆದ್ರೆ ಕಾಂಗ್ರೆಸ್ ಇರಬೇಕು ಅಂತ ಹೇಳ್ತಾ ಇದ್ರು. ಕಾಂಗ್ರೆಸ್ ಅನ್ನ ಟೀಕೆ ಮಾಡೋರು, ಆದರೆ ಕಾಂಗ್ರೆಸ್ ಈ ರಾಜ್ಯದಲ್ಲಿ ಅಧಿಕಾರದಲ್ಲಿ ಇರಬೇಕು ಅಂತಕ್ಕಂಥದ್ದನ್ನು ಕೂಡ ಬಯಸ್ತಾ ಇದ್ರು. ಅವರು ಯಾರನ್ನು ಬಿಟ್ಟಿಲ್ಲ. ಈಗ JH ಪಟೇಲ್ ಅವರು ಬಹಳ ಸ್ನೇಹಿತರು, ಅವರನ್ನು ಟೀಕೆ ಮಾಡಿದ್ರು. ಒಂದ್ಸಾರಿ ಮೂಲತಃ ಸೋಷಲಿಸ್ಟ್ ಅವರು,
ಇವರು ಲಂಕೇಶ್ ಅವರು ಕೂಡ ಸೋಷಲಿಸ್ಟೇ, ಡಿ.ಎಚ್. ಪಟೇಲ್ರು ಸೋಷಲಿಸ್ಟೇ. ಒಬ್ಬ ಸ್ವಾಮೀಜಿ ಅವರಿಗೆ ನಮಸ್ಕಾರ ಮಾಡ್ಬಿಟ್ಟಿದ್ರು ಕಾಲಿಗೆ, ಅದಕ್ಕೆ ಟೀಕೆ ಮಾಡಬಾರ್ದು ಬಿಟ್ಟಿದ್ರು. ಆಮೇಲೆ ಅದಕ್ಕೆ ಒಂದು ರಿಯಾಕ್ಷನ್ ಕೂಡ ಕೊಟ್ಟಿದ್ರು, ಮತ್ತೆ ಅದನ್ನು ಪ್ರಿಂಟ್ ಮಾಡಿದ್ರು. ಡಿ.ಎಚ್. ಪಟೇಲ್ ಟೀಕೆಯನ್ನ ಪ್ರಿಂಟ್ ಮಾಡಿದ್ರು. ಅದಕ್ಕೋಸ್ಕರ ಲಂಕೇಶ್ ಅವರು ತೆರೆದ ಮನಸ್ಸಿನಿಂದ ಯಾವಾಗಲೂ ಕೂಡ ಇರ್ತಿದ್ರು ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ನಾನು ಈ ಕಥೆಗಳನ್ನೆಲ್ಲ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಅದರಿಂದ ಲಂಕೇಶ್ ಅವರು ಯಾವಾಗಲೂ ಕೂಡ ಕೋಮುವಾದಕ್ಕೆ ವಿರುದ್ಧವಾಗಿದ್ದರು. ಕೋಮುವಾದಕ್ಕೆ ವಿರುದ್ಧವಾಗಿದ್ದರು. ಕೋಮುವಾದ ಸಮಾಜದಲ್ಲಿ ಯಾವಾಗಲೂ ಕೂಡ ಕೋಮುವಾದ ನಡೀಬಾರದು. ಈಗಲೂ ಕೂಡ ಕೋಮುವಾದ ವಿಜೃಂಭಿಸ್ತಾ ಇದೆ ಅಂತಕ್ಕಂಥದ್ದನ್ನು ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕಾಗ್ತದೆ. ಅವತ್ತೇ 80ನೇ ಇಸ್ವಿನಲ್ಲೇ ಕೋಮುವಾದದ ವಿರುದ್ಧ ಬರೀತಾ ಇದ್ರು, ಈಗಲೂ ಇದೆ. ಈಗ ಇನ್ನೂ ಕೂಡ ಹೆಮ್ಮರವಾಗಿ ಬೆಳೆದಿರ್ತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಸೊ ನಾವೆಲ್ಲರೂ ಕೂಡ ಸಮಾಜದ ಹಿತ ಬಯಸೋರು, ನಾವೆಲ್ಲರೂ ಕೂಡ ಈ ಕೋಮುವಾದದ ವಿರುದ್ಧ ಇರಬೇಕು ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಹೇಳ್ತಾ ಇದ್ದಾರೆ. ಸೊ ಲಂಕೇಶ್ ಅವರು ಅವರ ಪರಂಪರೆಯನ್ನು ಉಳಿಸ್ತಕ್ಕಂಥವರು. ಬಹುಶಃ ಗೌರಿ ಲಂಕೇಶ್ ಅಂತ ಪಾಪ ಈಗಿಲ್ಲ, ಕವಿತಾ ಲಂಕೇಶ್ ಇರೋದು. ಅವರು ಇಂಗ್ಲಿಷ್ ಪತ್ರಿಕೋದ್ಯಮದಲ್ಲಿ ರಿಪೋರ್ಟರ್ ಆಗಿದ್ರು. ಗೌರಿ ಲಂಕೇಶ್ ಅವರು ರಿಪೋರ್ಟರ್ ಆಗಿ ಅದನ್ನು ಬಿಟ್ಬಿಟ್ಟು ಬಂದು ಲಂಕೇಶ್ ಪತ್ರಿಕೆಯನ್ನು ನಡೆಸ್ತಕ್ಕಂಥ ಕೆಲಸವನ್ನು ಮಾಡೋದು, ಅವರ ಪರಂಪರೆಯನ್ನು ಉಳಿಸ್ತಕ್ಕಂಥ ಕೆಲಸವನ್ನು ಮಾಡೋದು. ಜೊತೆಗೆ ಹೋರಾಟಗಾರ್ತಿ ಒಬ್ಬ. ನನಗೆ ಇವ್ರ ಪರಿಚಯ ಆದದ್ದು, ಆಶಾದೇವಿ ಪರಿಚಯ ಆದದ್ದು ಕೂಡ ಗೌರಿ ಲಂಕೇಶ್ ಮೂಲಕ ಅಲ್ಲ. ಇವರು ಮತ್ತೆ ಎಲ್ಲರೂ ನಮ್ಮ ಇವರು ಕಮ್ಯುನಿಸ್ಟ್ ಅವರು. ಇವರಿಬ್ರು ಯಾವಾಗ ಜೊತೆಗೆ ಬರೋರು, ಜೊತೆಗೆ ಬರ್ತಾ ಮತ್ತೆ ಹೋರಾಟಗಾರ್ತಿಯಾಗಿದ್ರು. ಇವರು ಹೋರಾಟಗಾರ್ತಿದೆ. ಆಮೇಲೆ ಕವಿತಾ ಲಂಕೇಶ್ ಕೂಡ ಅದನ್ನ ಮುಂದುವರಿಸ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದಾರೆ. ಸಿನಿಮಾ ನಿರ್ದೇಶಕರಾಗಿ, ಪ್ರೊಡ್ಯೂಸರ್ ಆಗಿ ಬಹಳಷ್ಟು ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಅವರ ಪರಂಪರೆಯನ್ನ ಉಳಿಸ್ತಕ್ಕಂಥದ್ದು ಇದೆಯಲ್ಲ, ಅದು ಬಹಳ ಮುಖ್ಯ ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಲಂಕೇಶ್ ಅಂತವರು ನಮ್ಮನ್ನೆಲ್ಲ ಅಗಲಿದ್ದಾರೆ, ಆದರೆ ಅವ್ರ ವಿಚಾರ ಮಾತ್ರ ಇನ್ನೂ ಜೀವಂತವಾಗಿದೆ ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಲಂಕೇಶ್ ಅವರು ಇನ್ನೊಂದು ಅವರ ಗುಣ ಏನಪ್ಪ ಅಂತಂದ್ರೆ, ಒಳ್ಳೆ ಗುಣ ಏನಪ್ಪ ಅಂತಂದ್ರೆ, ಯಾರಿಗೆ ಬರವಣಿಗೆಯ ಶಕ್ತಿ ಇದೆ ಅವನ್ನ ಗುರುತಿಸಿ ಬರೆಸ್ತಾ ಇದ್ರು. ನಾನು ಅವರು ಸಾಹಿತ್ಯ ಆಗದೆ ಇರ್ಬೋದು ಅಥವಾ ಬರಹಗಾರರಾಗದೆ ಇರ್ಬೋದು, ಆದರೆ ಬರವಣಿಗೆ ಶಕ್ತಿ ಇದ್ರೆ ಅವರನ್ನ ಗುರುತಿಸಿ ಅವ್ರ ಕೈಲಿ ಬರೆಸರು. ಸೊ ಈ ಕೆಲಸವನ್ನ ಮಾಡ್ತಾ ಇದ್ರು ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ಅನೇಕ ಜನರಿಗೆ ಅವರ ಪತ್ರಿಕೆಯಲ್ಲಿ ಬರೆಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ರು. ಸೊ ಈ ರೀತಿಯಾಗಿ ಲಂಕೇಶ್ ಅವರು ತಮ್ಮದೇ ಆದಂಥ ಛಾಪನ್ನ ಸಾರ್ವಜನಿಕ ಕ್ಷೇತ್ರದಲ್ಲಿ ಮೂಡಿಸಿದ್ದಾರೆ. ಸಾಹಿತ್ಯದಲ್ಲಿ ಮತ್ತು ಪತ್ರಿಕೋದ್ಯಮದಲ್ಲಿ ಹೊಸ ವಿಚಾರಗಳನ್ನು ಮಾಡ್ತಾ ಇದ್ರು. ಲಂಕೇಶ್ ಪತ್ರಿಕೆ ಇದೆಯಲ್ಲ, ಯಾವತ್ತೂ ಕೂಡ ಸರ್ಕಾರದ ಮೇಲೆ ಅವಲಂಬನೆ ಆಗಿರಲಿಲ್ಲ. ಸರ್ಕಾರದ ಮೇಲೆ ಅವಲಂಬನೆ ಯಾಕೆಂದ್ರೆ ಮುಲಾಜಿ ಬಿಡಬಾರ್ದು ಅಂತ ಒಂದು ಧ್ಯೇಯ ಅವರಲ್ಲಿ ಇತ್ತು. ಯಾವುದೇ ಸರ್ಕಾರಕ್ಕೆ ಮುಲಾಜಿ ಇರಬಾರದು, ಅದಕ್ಕೋಸ್ಕರ ಅಡ್ವರ್ಟೈಸ್ಮೆಂಟ್ಗಳು ಇಲ್ಲದೆ ಪತ್ರಿಕೆ ನಡೆಸ್ತಾ ಇದ್ರು.
ಅವರು ಬದುಕಿರೋವರೆಗೂ ಕೂಡ ಕೊನೆಯವರೆಗೂ ಕೂಡ ಅಡ್ವರ್ಟೈಸ್ಮೆಂಟ್ಗಳಿಲ್ಲದೆ ಪತ್ರಿಕೆ ನಡೆಸಿದ್ರು. ಸೀತಾರಾಮ ಕೂಡ ನನಗೆ ಮುಂಚಿತವಾಗಿ ಪರಿಚಯ ಆಗಿದ್ದರು. ಗೌರಿಬಿದನೂರವರು ಹೆಚ್ಚಾಗಿ ಅಲ್ಲಿ ಭೇಟಿ ಮಾಡ್ತಾ ಇದ್ರು. ಲಂಕೇಶ್ ಪತ್ರಿಕೆ ಆಫೀಸ್ನಲ್ಲಿ ಭೇಟಿ ಮಾಡಿಸ್ತಾ ಇದ್ರು. ಅವರು ಸಿಗರೇಟ್ ಸೇದೋರು. ಬಹಳ ಜನ ಅಭಿಮಾನಿಗಳಿದ್ದಾರೆ. ಸಿಗರೇಟ್ ಸೇದೋರು, ನಮಗೂ ಸಿಗರೇಟ್ ಸೇರ್ಸೋರು. ಆ ರೀತಿಯಾದಂಥ ಒಬ್ಬ ವ್ಯಕ್ತಿ ಸಿಗರೇಟ್ ಸೇದೋದು ಆರೋಗ್ಯಕ್ಕೆ ಹಾನಿಕಾರಕ ಅಂತ ಗೊತ್ತಿದ್ರು ಕೂಡ ಅವರು ಸಿಗರೇಟ್ ಸೇರ್ತಾ ಇದ್ರು. ನಮ್ಮನಿಗೂ ಸಿಗರೇಟ್ ಸೇರಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ರು. ಅವರನ್ನ ನಾನು ಕೊನೆಯವರೆಗೂ ಕೂಡ ನಾನು ಊರಿನಲ್ಲಿದ್ದೆ. ಅವರು ನಿಧನರಾದಾಗ ಊರಿಂದ ಬಂದೆ. ನಾವು ನಿಧನರಾದಾಗ ಅವರ ಅಂತ್ಯಕ್ರಿಯೆಯಲ್ಲಿ ಭಾಗವಹಿಸಿದ್ದೆ ಅಂತಕ್ಕಂಥ ಮಾತುಗಳನ್ನು ಕೂಡ ಈ ಸಂದರ್ಭದಲ್ಲಿ ಹೇಳ್ತಕ್ಕಂಥದ್ದು. ಉಚಿತ ಅಲ್ವೋ ಉಚಿತವೋ ಗೊತ್ತಿಲ್ಲ ನನಗೆ, ಆದರೂ ಭಾಗವಹಿಸಿದ್ದೆ. ಅದೇ ಕೊನೆ ಅವರ ಎಂಥದ್ದು ಇಂದಿರಾ ಲಂಕೇಶ್ ಅವರ ಪ್ರಕಾಶನ ಮೂಲಕ ನೀವು ಅವರು ಅನೇಕ ಅವರ ಟೀಕೆ ಟಿಪ್ಪಣಿಗಳನ್ನು ಹೊರತರ್ತಕ್ಕಂಥ ಕೆಲಸವನ್ನು ಮಾಡಿದ್ದೀರಿ. ಜೊತೆಗೆ ಯುವಕರಿಗೆ ತಮ್ಮ ಅಭಿಪ್ರಾಯವನ್ನು ವ್ಯಕ್ತ ಮಾಡ್ತಕ್ಕಂಥ ಕೆಲಸವನ್ನು ಕೂಡ ಮಾಡ್ತಾ ಇದ್ದೀರಿ. ಅದಕ್ಕೋಸ್ಕರ ನಿಮಗೆ ಇಂದಿರಾ ಲಂಕೇಶ್ ಅವರಿಗೆ ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಮತ್ತು ನಿಮ್ಮೆಲ್ಲರಿಗೂ ಕೂಡ ನಮಸ್ಕಾರಗಳನ್ನು ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಸಂವಿಧಾನ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.